ಮರೆಯಲ್ಪಟ್ಟ ರಾಜ್ಯವೊಂದರಲ್ಲಿ ಕಾಲ್ ಎಂಬ ನಿಶ್ಶಬ್ದ ಆಸುರನು ವಾಸಿಸುತ್ತಿದ್ದ. ಅವನು ರಾತ್ರಿ ಸಮಯದಲ್ಲಿ ಸುತ್ತಾಡುತ್ತಿದ್ದ, ನಿದ್ರಿಸುತ್ತಿರುವ ಗ್ರಾಮಸ್ಥರ ಧ್ವನಿಗಳನ್ನು ಕಸಿದುಕೊಳ್ಳುತ್ತಿದ್ದ. ಜನರು ಹೇಳುವುದೇನೆಂದರೆ, ಅವನು ಎಂದೆಂದಿಗೂ ಮಾತಾಡಲಾಗದ ಶಾಪಕ್ಕೆ ಒಳಗಾಗಿದ್ದ ಎಂದು. ಮತ್ತು ಅವನು ಯಾರ ಧ್ವನಿಯನ್ನಾದರೂ ಕಸಿದುಕೊಂಡರೆ ಅವರು ಮತ್ತೆ ಎಂದಿಗೂ ಮಾತನಾಡಲಾಗದಂತೆ ಆಗುತ್ತಿತ್ತು. ಒಂದು ದಿನ ಮೀನಾ ಎಂಬ ಧೈರ್ಯವಂತಿಯಾದ ಹುಡುಗಿ ಅವನ ಹಿಂದೆ ಕತ್ತಲು ಹಾಗೂ ಅಪಾಯಗಳಿಂದ ಕೂಡಿದ ಕಾಡಿನೊಳಗೆ ಹೋಗಿದಳು. ಅವಳು ದಯೆ ಮತ್ತು ಕ್ಷಮೆಯ ಹಾಡುಗಳನ್ನು ಹಾಡತೊಡಗಿದಳು, ಅವನ ಹೃದಯವನ್ನು ತಲುಪುವ ನಿರೀಕ್ಷೆಯಲ್ಲಿ. ಅವಳು ಹಾಡುತ್ತಿದ್ದಂತೆ ಒಂದು ಅದ್ಭುತ ಘಟನೆ ನಡೆಯಿತು. ಕಾಡು ಬೆಳಗತೊಡಗಿತು. ಮರಗಳು ಮತ್ತು ಪ್ರಾಣಿಗಳು ಆ ಹಾಡಿನಿಂದ ಹರಿದು ಹೋದವು. ಅವರು ಆಲಿಸುತ್ತಿರುವಾಗ ಆಸುರನ ಕೋಪ ನಿಧಾನವಾಗಿ ಶಾಂತವಾಗತೊಡಗಿತು. ಶತಮಾನಗಳಿಂದಲೂ ಮೊದಲ ಬಾರಿಗೆ ಅವನು ಮಾತನಾಡಿದ. ಅವನ ಧ್ವನಿ ನಿಶ್ಶಬ್ದ ಕಾಡಿನಲ್ಲಿ ಪ್ರತಿಧ್ವನಿಯಾಯಿತು. ಅವನು ಮೀನಾಳಿಗೆ ತನ್ನ ಶಾಪವನ್ನು ಮುರಿದುದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದ ಹಾಗೂ ಊರನ್ನು ಅಪಾಯದಿಂದ ರಕ್ಷಿಸುವ ವಾಗ್ದಾನವನ್ನಿತ್ತನು. ಹೀಗಾಗಿ ಗ್ರಾಮಸ್ಥರ ಧ್ವನಿಗಳು ಅವರಿಗೆ ಮರಳಿ ಸಿಕ್ಕವು ಮತ್ತು ಅವರು ಎಲ್ಲರೂ ಸಂತೋಷದಿಂದ ಇಂದಿನವರೆಗೆ ಬದುಕುತ್ತಾ ಬಂದರು.